ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಆಷಾಢ ಮಾಸದ 3ನೇ ಶುಕ್ರವಾರ. ನಂದು 2ನೇ ಶುಕ್ರವಾರದ ಉಪ್ಪಿನ ದೀಪದ್ದು ಸಂಕಲ್ಪ ಪೂಜೆ ಇದು. ಹೋದ ಶುಕ್ರವಾರನೂ ಮಾಡಿದ್ದೆ, ಈ ಶುಕ್ರವಾರ ಇದು 2ನೇ ಶುಕ್ರವಾರ. ನಾನಿವತ್ತು ನನ್ನ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ದೇವ್ರ ರೂಮ್ಗೆ ನನ್ನ ಮೊಬೈಲ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಹೊರ್ಗಡೆ ನಾನು ದೇವ್ರ ರೂಮು ಬಿಟ್ಟು ಈಚೆ ಇಟ್ಕೊಂಡ್ರೆ ಕ್ಯಾಮ್ರಾ ನೀಟಾಗಿ, ಆಮೇಲೆ ವಿಡಿಯೋ ಪೂಜೆ ಮಾಡೋದೆಲ್ಲ ನೀಟಾಗಿ ಕಾಣಿಸಲ್ಲ. ಸುಮ್ಮನೆ ಏನು ಉಪ್ಪಿನ ದೀಪ ಅಂತಾರೆ, ಏನೋ ಸರಿಗೆ ಅಂತ ಹೇಳಿ ಅನ್ಕೋಬೋದೇನೋ. ಅದಕ್ಕೋಸ್ಕರ ಇವತ್ತು ನಾನು ಒಳಗಡೆನೇ ವಿಡಿಯೋ ಇಟ್ಟಿದ್ದೀನಿ. ಅಲ್ಲಿ ಇಡೋಕ್ಕೂ ಜಾಗ ಇಲ್ಲ, ಆದರೂ ಇಟ್ಟಿದ್ದೀನಿ ಇಕ್ಕಟ್ಟಲ್ಲಿ. ಇದು ಪೂಜೆ ನನಗೆ 2ನೇ ವಾರದ ಪೂಜೆ ಇದು. ಇನ್ನೊಂದು ವಾರ ಐತೆ ಪೂಜೆ ಮಾಡಬೇಕು. ನಾನು 3 ವಾರ ಮಾಡ್ತೀನಿ ಅಂತ ಅಂದ್ಕೊಂಡಿರೋದು. ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗಿ ಬಂದು ಅಲ್ಲೂ ಸಾಕಾಗಿರುತ್ತೆ ನನಗೆ. ಅಲ್ಲೂ ಸಾಕಾಗಿ ಮನೆಗೆ ಬಂದು ನಾನು 3:30ಗೆ ಎದ್ದು ನೈಟೇ ಎಲ್ಲ ಕೆಲಸನೂ ಮುಗಿಸ್ತೀನಿ. 10 ಗಂಟೆ ಆಗಲಿ ನೈಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಒರ್ಸೋದಿರ್ಬೋದು, ನೆಲ ಒರ್ಸೋದಿರ್ಬೋದು, ಏನೇ ಆಗಿರ್ಬೋದು, ನೈಟು ನಾನು ಮುಗಿಸ್ತೀನಿ. ನೋಡಿ ಎಷ್ಟು ಕತ್ಲೈತಿನ್ನ. ಈಗ ಟೈಮ್ ಬಂದು 4:55. ಇವಾಗ ನಾನು ದೇವ್ರ ರೂಮೆಲ್ಲ ನಾನು ರೆಡಿ ಮಾಡ್ಕೊತಾ ಇರೋದು. ಸ್ನಾನ ಮಾಡಿ, ಬರೀ ಸ್ನಾನ ಬಾಗಿಲು ಅಷ್ಟೇ ನಾನು ಉಳಿಸ್ಕೊಂಡಿದ್ದು. ಇದ್ದಿದ್ದ ಕೆಲಸ ಎಲ್ಲ ನಾನು ನೈಟೇ ಮಾಡ್ಕೊಂಬಿಡ್ತೀನಿ. ಸ್ನಾನ ಮಾಡೋದು ಮತ್ತು ಬಾಗಿಲು ತೊಳೆಯೋದಷ್ಟೇ ನಾನು ಬೆಳಗ್ಗೆ ಟೈಮ್. ಯಾಕಂದರೆ ನೈಟೇ ಬಾಗಿಲು ತೊಳಿಬಾರ್ದಲ್ವ. ಹಂಗಾಗಿ ನಾನು ಬೆಳಗ್ಗೆ ಟೈಮ್ ಎದ್ದು ಬಾಗಿಲು ತೊಳೆದು ಸ್ನಾನ ಮಾಡೋದಷ್ಟೇ ಉಳಿಸ್ಕೊಂಡಿದ್ದೆ. ಬಾಗಿಲೆಲ್ಲ ತೊಳೆದಿದ್ದೀನಿ. ಇವಾಗ ದೇವ್ರ ರೂಮಾಗಲಿ ಪೂಜೆ ಎಲ್ಲ ಇವಾಗ ನಾನು ರೆಡಿ ಮಾಡಿದ್ದೀನಿ. ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲ ಹೂಗಳ್ನೆಲ್ಲ ಇಟ್ಕೊಂಡು ನಾನು ಆಚೆ ಹೋಗಿದ್ನಲ್ಲ, ಆವಾಗ ಆಚೆಗಡೆ ವಿಡಿಯೋ ಮಾಡಿದ್ದು ನೋಡಿ. ಇವಾಗ ಫೋಟೋಕ್ಕೆಲ್ಲ ನಾನು ಹೂವು ಎಲ್ಲ ಇಟ್ಟು ನೈಟೇ ಲಕ್ಷ್ಮೀ ಪತ್ರೆ, ಹೂವು, ನನಗೇನೇನು ಬೇಕು ಪೂಜೆಗೆ ಬೇಕಾದಂಥದ್ದನ್ನೆಲ್ಲ ನೈಟೇ ನಾನು, ಅಂದರೆ ನಿನ್ನೆ ಸಂಜೆನೇ, ನಾನು ಗುರುವಾರ ಸಂಜೆನೇ ಹೊಂಚಿಟ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ನಾವು ಹೂವು ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಕೂತ್ಕೊಬಾರ್ದು. ಈ ಪೂಜೆ ಮಾಡ್ತೀವಿ ಅನ್ನೋರು ಏನಿದ್ರು ಗುರುವಾರದ ಒಂದು ದಿವಸ ಮುಂದಾಗೆ ಎಲ್ಲ ತಂದಿಟ್ಕೋಬೇಕು. ನಾನು ಫ್ರಿಜ್ ಇದ್ದಾಗ ಯಾವಾಗಲೂ ಹೂವು ಇಟ್ಕೊತಿದ್ದೆ. ನನಗೆ ಹೂವು ಯಾವಾಗಲೂ ಮನೇಲಿರೋದು. ಫ್ರಿಜ್ ಇಲ್ದಂಗೆ ಆಗಿಬಿಟ್ಟು ನನಗೆ ನಿಜವಾಗ್ಲೂ ಒಂಥರ ಹೂವು ತರೋಕ್ಕೂ ಒಂಥರ ಬೇಜಾರು. ಯಾಕೆಂದರೆ ಹೂವು ಇರೋಲ್ಲ. ಅದಕ್ಕೇ ನಾನು ವಾರಕ್ಕೊಂದು ದಿವಸ ತಂದುಬಿಡ್ತೀನಿ ಅಷ್ಟೇ. ನೋಡಿ, ನಾವು ಯಾವುದೇ ಪೂಜೆ ಮಾಡಿದ್ರೂ ಒಂದು ಶ್ರದ್ಧೆಯಿಂದ ಎದ್ದು ಮಾಡಬೇಕು. ಸುಮ್ಮನೆ ಏನೋ ಪೂಜೆ ಮಾಡ್ತೀವಿ ಅಂತ ವೀಡಿಯೋಗೋಸ್ಕರ ಮಾಡೋದಲ್ಲ. ಪೂಜೆ ಈ ಥರ ಪೂಜೆ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಿದಾಗೆಲ್ಲ ಈ ಥರ ಮೊಬೈಲ್ ಇರಲಿಲ್ಲ. ಅವಾಗೆಲ್ಲ ನಾನು ವೀಡಿಯೋಗಳು ಮಾಡಿಲ್ಲ. ಸುಮಾರು ವೀಡಿಯೋಗಳು, ಸುಮಾರು ಫೋಟೋಗಳೆಲ್ಲ ಅವಾಗಿತ್ತು ನನ್ನ ಹತ್ರ. ಯಾವೂ ಇಲ್ಲ ಇವಾಗ ನನ್ನ ಹತ್ರ. ಹಳೆ ಫೋಟೋ ಯಾವುದೂ ಇಲ್ಲ. ಯಾಕಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಬಂದುಬಿಟ್ಟು ಎಲ್ಲ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಎಲ್ಲ ಡಿಲೀಟ್ ಮಾಡಾಕ್ಬಿಟ್ಟಿದ್ದೀನಿ. ಒಂದು ಫೋಟೋನೂ ಇಲ್ಲ ನನ್ನ ಹಳೇವು ಇವಾಗ ಹೇಳಬೇಕು ಅಂದರೆ. ಹಂಗಾಗಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೆ ವೀಡಿಯೋಗೋಸ್ಕರ ಅಂತಲ್ಲ, ಇದೇನೋ ಒಂದು ನೆನಪಿರುತ್ತೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಎಲ್ಲ ಏನು ಗೊತ್ತಾ, ನಮ್ಮದೊಂದು ಖುಷಿ, ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ. ಈ ಥರ ಎಲ್ಲ ಪೂಜೆ ಮಾಡೋದು, ಇದನ್ನೆಲ್ಲ ಎಲ್ಲ ಪೂಜೆ ಮಾಡೋದು ನಮ್ಮ ಖುಷಿ, ನಮ್ಮ ಮನಸ್ಸಿಗೆ ನೆಮ್ಮದಿಗೆ. ನಾನು ಈ ಪೂಜೆ ಮಾಡಬೇಕಾದ್ರೆ ಅಂದ್ಕೊಳ್ಳೋದು ಒಂದೇ, ನನ್ನ ಮಗನಿಗೆ ಅವ್ನು ಮಾಡುವಂಥ ಕೆಲಸದಲ್ಲಾಗಿರ್ಬೋದು, ಅವನಿಗೆ ಹೋಗೋ ಬರೋ ದಾರಿಲಾಗಿರ್ಬೋದು, ಅವನಿಗೆ ಆಯಸ್ಸು, ಅವನ ಆರೋಗ್ಯದಲ್ಲಾಗಿರ್ಬೋದು, ಅವನಿಗೆ ಆಯಸ್ಸು ಏನೇ ಆಗಲಿ ಪೂಜೆ ಮಾಡುವಾಗ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗನಿಗೆ ಆರೋಗ್ಯ, ಆಯಸ್ಸು ಮತ್ತು ಅವನು ಹೋಗೋ ಬರೋಂಥ ದಾರಿಲಿ ತೊಂದರೆ ಏನೂ ಆಗಬಾರ್ದು. ಅವ್ನು ಮಾಡೋಂಥ ಕೆಲಸದಲ್ಲಿ ಅವನಿಗೆ ಯಶಸ್ಸು ಸಿಗಬೇಕು ಅನ್ನೋಂಥ ನಾನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದು. ಯಾಕಂದರೆ ಇದು ನನ್ನ ಮಗನಿಗೋಸ್ಕರ ನಾನು ಮಾಡೋ ಪೂಜೆ. ಅವನು ಒಳ್ಳೇದಾಗಬೇಕು, ಅವನು ಮುಂದೆ ಅವನು ಒಂದು ಜೀವನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡ್ತೀನಿ. ಮತ್ತು ನನ್ನ ಆರೋಗ್ಯ ಮತ್ತು ನನಗೆ ಒಂದು ಏನು ದುಡ್ಕೊಂಡು ತಿನ್ನೋಂಥ ಶಕ್ತಿ ದೇವರು ನನಗೆ ಕೊಡಲಿ ಅಂತ ನಾನು ಅಂದ್ಕೊಂಡು ನಾನು ಪೂಜೆ ಮಾಡೋದು. ನಾನು ಯಾವುದೂ ಇಲ್ಲಿ ತೋರಿಸ್ಕೋಬೇಕು ಅಂತ ನಾನು ಪೂಜೆ ಮಾಡ್ತಾಯಿಲ್ಲ. ನನಗಿಷ್ಟು ನಾನು ಕೇಳ್ಕೊಳ್ಳೋದು. ಯಾಕಂದರೆ ನಾವು ಮಾಡೋ ಪ್ರತಿಯೊಂದೂ ನಮ್ಮ ಮಕ್ಕಳಿಗೋಸ್ಕರನೇ. ಮಕ್ಕಳು ಚೆನ್ನಾಗಿರಬೇಕು. ಯಾಕಂದರೆ ಮಕ್ಕಳಿಗೆ ತೊಂದರೆ ಏನೂ ಆಗಬಾರ್ದು. ಯಾಕಂದರೆ ಮಕ್ಕಳಿಲ್ಲ ಅಂದರೆ ನಾವಿದ್ದೂ ವೇಸ್ಟು ಅಲ್ವಾ. ಮಕ್ಕಳಿಗೋಸ್ಕರ ಬದುಕಬೇಕು ಹೊರತು ಮಕ್ಕಳಿಗೋಸ್ಕರ ಈ ಥರ ಏನಾದರೂ ಪೂಜೆಗಳು ಮನೆಗಳಲ್ಲಿ ಮಾಡಬೇಕು. ಈಗ ಕೆಲವು ಮಕ್ಕಳು ಏನಾದರೂ ನಮ್ಮ ಜೊತೆ ಇಲ್ಲ, ಮಕ್ಕಳಿಲ್ದಾಗ ಏನು ಇದ್ದರೆ ಏನು ಬಂತು ಅಲ್ವಾ. ಮಕ್ಕಳಿರಬೇಕು, ಮಕ್ಕಳಿಗೋಸ್ಕರ ಒಂದು ಪೂಜೆ ಅಂತ ಮಾಡಬೇಕು. ಮಕ್ಕಳಿಗೆ ಒಂದು ಇದು ನೋಡಿ ಮಕ್ಕಳು ಮುಂದೆ ನೋಡಿ ಕಲಿತಾರೆ, ನಮ್ಮಮ್ಮ ಈ ಥರ ಎಲ್ಲ ಪೂಜೆ ಮಾಡಿತ್ತಲ್ವ ಅಂಥೇಳಿ ಮಕ್ಕಳು ನೋಡ್ತಾರೆ. ನಮ್ಮ ವೀಡಿಯೋಗಳ್ನ ನೋಡಿದಾಗ ಮಗನಿಗೂ ಅರ್ಥ ಆಗುತ್ತೆ. ನೋಡಿ ನಮ್ಮಮ್ಮ ಈ ಥರ ಎಲ್ಲ ಪೂಜೆ ಮಾಡೈತೆ ಅನ್ನೋದೊಂದು ನನ್ನ ಮಗನ ಮನಸ್ಸಲ್ಲೂ ಬರುತ್ತೆ. ಹಂಗಾಗಿ ಈ ವಿಡಿಯೋ ನೋಡಿದಾಗೆಲ್ಲ ನನ್ನ ಮಗನೂ ಅಂದ್ಕೋತಾನೆ ಅಲ್ವಾ. ಹಂಗಾಗಿ ನಾವೇನು ಒಳ್ಳೇದು ಮಾಡ್ತೀವಿ ಅದನ್ನಷ್ಟೇ ನಾವು
ಮಕ್ಳಿಗೆ ತೋರಿಸ್ಬೇಕು. ಏನು ಗೊತ್ತಾ, ಒಳ್ಳೆಯದು ಕೆಟ್ಟದಂತೂ ನಿಜವಾಗ್ಲೂ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗಬಾರ್ದು. ನಮ್ಗೆ ಯಾರಾದರೂ ಕೆಟ್ಟದ್ದು ಬಯಸಿ ನಮ್ಗೆ ಯಾರಾದರೂ ಇದು ಮಾಡಿದ್ರೆ ಅದು ಅವ್ರು ಅನುಭವಿಸ್ಕೊಂತಾರೆ. ಅಷ್ಟು ಬಿಟ್ಬಿಟ್ಟು ನಾವು ಮಾಡೋಂಥ ಪೂಜೆಗಳು ಯಾವತ್ತೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅಂತ ನಾವು ಮಾಡಬೇಕೇ ಹೊರ್ತು ನಾವು ಯಾವತ್ತೂ ಸ್ವಾರ್ಥದಿಂದ ನಮ್ಗೆ ಅದು ಬೇಕು ಇದು ಬೇಕು, ನಮ್ಗೆ ಅದಾಗಲಿ ಇದಾಗಲಿ, ದಯವಿಟ್ಟು ಅವೆಲ್ಲ ಏನು ಅಂದ್ಕೋಬಾರ್ದು. ದೇವ್ರ ಹತ್ರ ಕೇಳ್ಕೊಬೇಕಾಗಿರೋದು ಇಷ್ಟೇ, ನಮಗೆ ಒಂದು ಆರೋಗ್ಯ, ನಮಗೆ ದುಡ್ಕೊಂಡು ತಿನ್ನೋ ಶಕ್ತಿ, ಓಡಾಡೋ ಶಕ್ತಿ ಕೊಡಲಿ ಭಗವಂತ ಅಂತ ಹೇಳಿ ನಾವು ಕೇಳ್ಕೋಬೇಕು. ನಮ್ಮ ಮಕ್ಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕೇ ಹೊರ್ತು ನಮಗಿದ್ರಿಂದ ಹಣ ಆಸ್ತಿ ಬರುತ್ತೆ ದಯವಿಟ್ಟು ಸುಳ್ಳು. ಯಾಕಂದರೆ ತುಂಬ ಜನ ಹೇಳ್ತಿರ್ತಾರೆ ಉಪ್ಪಿನ ದೀಪ ಹಚ್ಚಿದ ತಕ್ಷಣವೇ ದುಡ್ಡು ಬಂದುಬಿಡುತ್ತೆ ಅಂತ. ತಪ್ಪು, ಅವೆಲ್ಲ ತಪ್ಪು. ನಿಜವಾಗ್ಲೂ ಇಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಮನಸ್ಸಾಗಿರೋದು. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಯಾವುದೇ ಪೂಜೆ ಮಾಡಿದ್ರು ಮನುಷ್ಯ ದುಡಿಲಿಲ್ಲ ಅಂದರೆ ದುಡ್ಡು ಬರೋಲ್ಲ. ನಾವು ಪೂಜೆ ಮಾಡ್ಕೊಂಡು ಬೆಳಗಿನ ಸಾಯಂಕಾಲ ತನಕ ದೇವ್ರ ಮುಂದೆ ಕೂತ್ಕೊಂಡ್ರು ನಮಗೆ ದೇವ್ರು ಬಂದು ಎದ್ದು ಬಂದು ನಮಗೆ ದುಡ್ಡು ಕೊಡೋಲ್ಲ. ನಾವು ಅಲ್ಲೋಗಿ ದುಡಿದ್ರೇ ನಮ್ಗೆ ಇಲ್ಲಿ ದುಡ್ಡು ಬರೋದು. ನಾವು ಇವತ್ತೇನು 100, 500, 1000 ಖರ್ಚು ಮಾಡ್ತೀವಿ, ಅದು ಹೋಗಿ ನಾವು ಕಷ್ಟಪಟ್ಟು ದುಡಿದ್ರೇ ಅದನ್ನು ಖರ್ಚು ಮಾಡೋಕ್ಕಾಗೋದು. ದಯವಿಟ್ಟು ಯಾರೂ ಈ ಥರ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಈ ಥರ ಪೂಜೆಗಳ್ನ ಮಾಡಿ, ಮಕ್ಳಿಗೆ ತುಂಬ ಒಳ್ಳೆಯದಾಗುತ್ತೆ. ಅವ್ರ ವಿದ್ಯಾಭ್ಯಾಸ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಪೂಜೆಗಳು ಮಾಡಿದ್ರೆ. ನನಗೆ ಗೊತ್ತಿರೋವಷ್ಟು ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ಉಪ್ಪಿನ ದೀಪದ ಬಗ್ಗೆ ತಿಳ್ಕೋಬೇಕು ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಯೂಟ್ಯೂಬ್ ಚಾನಲ್ನವ್ರು ಅವರೇ, ಅವರು ಯೂಟ್ಯೂಬ್ ಚಾನಲಲ್ಲಿ ನೋಡಿ ತಿಳ್ಕೊಂಡು ಮಾಡಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ನೀವು ಈ ಪೂಜೆ ಮಾಡಬೇಕಾದ್ರೆ 3:30 ಈಗ ಎದ್ದು 4 ಗಂಟೆ 4:15 ಇಲ್ಲ 5 ಗಂಟೆ 5:15 ಒಳಗೆ ದೀಪ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ನಾವು ಮಾಮೂಲಿ ಯಾವ ಥರ ವಾರ ಮಾಡ್ತೀವೋ ಆ ಥರ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಆ ಥರ ಮಾಡಬೇಡಿ. ಇದನ್ನು 5:15 ಒಳಗೆ ದೀಪ ಹಚ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಯಾವಾಗಂದ್ರೆ ಅವಾಗ ಸೋಕಿಗೆ ಮಾಡೋದಲ್ಲ. ಇದು ತುಂಬ ಭಕ್ತಿಯಿಂದ ಯಾರೋ ಮಾಡ್ತಾವ್ರೆ ನಾವು ಮಾಡ್ತೀವಿ ಅಂತ ಮಾಡೋದಲ್ಲ. ಸೋಕಿಗೆ ಆಮೇಲೆ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋದಲ್ಲ. ಸಂಕಲ್ಪ ಪೂಜೆ ಇದು ತುಂಬ ಶ್ರದ್ಧೆಯಿಂದ ಮಾಡಬೇಕು. ಸುಮ್ಮನೆ ಏನೋ ಸೋಕಿಗೋಸ್ಕರ ವೀಡಿಯೋ ಮಾಡಿಕೊಂಡು ಅದೆಲ್ಲ ಇದು ಮಾಡೋದಲ್ಲ. ತುಂಬ ಭಕ್ತಿಯಿಂದ ಆಮೇಲೆ ಮನಸ್ಸಿದ್ದು ಮಾಡಬೇಕು. ದೇವರು ಸಂಕಲ್ಪದಿಂದ ಮನಸ್ಸಿಟ್ಟು ಇದನ್ನು ಪೂಜೆ ಮಾಡಬೇಕು. ಒಳ್ಳೆ ಮನಸ್ಸಿಂದ ಮಾಡಬೇಕು. ದಯವಿಟ್ಟು ಸೋಕಿಗೋಸ್ಕರ ಮಾಡೋಕ್ಕೆ ಹೋಗಬೇಡಿ. ಇದು ತುಂಬ ಒಳ್ಳೆಯದು. ದೀಪ ಹಚ್ಚಿದ್ರೆ ಒಳ್ಳೆಯದು. ಮಾಡಿ, ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ, ದಯವಿಟ್ಟು ತಪ್ಪು. ಮಾಡಿ ನಿಮ್ಮ ಮನಸ್ಫೂರ್ತಿ ನಿಮಗೆ ನಾನು ಎದ್ದೊಳ್ತೀನ ಅಷ್ಟೊತ್ತಿಗೆ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದ್ದು ನೀವು ಮಾಡಬೇಕು. ಅಷ್ಟು ಬಿಟ್ಟರೆ ಯಾವಾಗಲೂ ಎದ್ದು ಮಾಡೋದಲ್ಲ ಇದನ್ನು. ಹಾಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ. ನನಗನ್ಸಿದ್ದನ್ನ ನಾನು ಹೇಳ್ತಾ ಇರ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ದಯವಿಟ್ಟು ಮಾಡಿ, ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಗೆ ನಿಮಗೊಂದು ಶ್ರೇಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಅದಂಗೆ ಅಂದ್ಕೊಂಡು ಮಾಡಿ ಇದನ್ನು. ನಾನು ಇನ್ನೂ ಒಂದು ಹೇಳ್ತೀನಿ, ಇದನ್ನು ಮಾಡಿದಾಗ ನಾನ್ ವೆಜ್ಜು ದಯವಿಟ್ಟು ಮಾಡಬೇಡಿ. ಹೊರ್ಗಡೆ ಎಲ್ಲೂ ಹೋಗಿ ತಿನ್ನಲೂಬೇಡಿ. ಇದನ್ನು ದೀಪ ಹಚ್ಚೋರು ಮನೆಯಲ್ಲಿ ನಾನ್ ವೆಜ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲೂ ಮಾಡಬೇಡಿ, ಹೊರ್ಗಡೆನೂ ತಿನ್ನಬೇಡಿ. ಯಾರೋ ಜಾತ್ರೆಗೆ ಕರೀತಾರೆ ಅಲ್ಲಿ ಹೋಗಿ ತಿಂದು ಬಿಡು, ಮನೆಗೆ ಮಾಡಲ್ವಲ್ಲ ಹೊರ್ಗಡೆ ಹೋಗಿ ತಿಂತೀವಿ, ತಪ್ಪು. ದಯವಿಟ್ಟು ತಿನ್ನೋಕೆ ಹೋಗಬೇಡಿ. ಅದೆಷ್ಟೇ ಇದ್ದಿದ್ರೂ ಮನೇಲಿ ಮಾತ್ರ ದಯವಿಟ್ಟು ಮಾಡಬೇಡಿ. ನೀವು ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರ. ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ನಾನ್ ವೆಜ್ ಮಾಡಲ್ಲ ಅನ್ನೋಂಥವ್ರು ಬೇಕಾದರೆ ನೀವು 9 ವಾರ ಹಚ್ಬೋದು. ಯಾಕಂದರೆ ನಾನ್ ವೆಜ್ಜು ಮಾಡಿದಂಥ ಮನೇಲಿ 9 ವಾರ ಹಚ್ಚಿದ್ರೂ ನಡೆಯುತ್ತೆ. ನಾನ್ ವೆಜ್ ಮಾಡೋ ಅಂಥ ಮನೆಯಲ್ಲಿ 9 ವಾರ ಹಚ್ಚೋಕ್ಕಾಗಲ್ಲ. ಯಾಕಂದರೆ ಇವ್ರು ಹಚ್ಬೋದು ದೀಪ 9 ವಾರ, ಆದರೆ ಮನೇಲಿರೋರು ಕೇಳಬೇಕಲ್ವ, ಎಲ್ಲರೂ ಒಂದೇ ಸಮ ಇರಲ್ಲ. ಹಂಗಾಗಿ ಅಂಥವ್ರು ಒಂದು 3 ವಾರ 5 ವಾರ ಹಚ್ಚಿ ಸುಮ್ಮನೆ ಆಗಿಬಿಡಿ. 5 ವಾರನೂ ಇರೋದು ಕಷ್ಟನೇ. ಯಾಕಂದರೆ ಇವಾಗ ನಾವು ಏನೋ ಒಂದು ಪೂಜೆ ಮಾಡ್ತಿರ್ತೀವಿ ಅಂದರೆ ನಮ್ಮ ಮಕ್ಕಳು ಕೇಳಬೇಕಲ್ವ ಅಲ್ವಾ. ಮನೆಗಿರೋರು ಕೇಳಲ್ಲ, ಒಬ್ಬೊಬ್ಬರು ಗಂಡಸ್ರುಗಳು ಕೇಳಲ್ಲ. ಏನೋ ಪೂಜೆ ಮಾಡ್ತಾರೆ ಚಿಕನ್ ಇವೆಲ್ಲ ಬರ್ತೈತಿ. ಹಂಗಾಗಿ ಹೇಳಿದ್ದು, ಏನಾದರೂ ನಾನ್ ವೆಜ್ ಮಾಡೋ ಅಂಥ ಮನೆಯಲ್ಲಿ ದಯವಿಟ್ಟು ಒಂದು 3 ವಾರ 5 ವಾರಕ್ಕೆ ಸ್ಟಾಪ್ ಮಾಡಿಬಿಡಿ. ನಾನ್ ವೆಜ್ ಏನು ಮಾಡಲ್ಲ ನಾವು ಅಂತ ಅನ್ನೋರ ಮನೆಯಲ್ಲಿ, ನಾನ್ ವೆಜ್ ತಿನ್ನೋದು ಇಲ್ಲ ಮಾಡೋದು ಇಲ್ಲ ಅನ್ನೋರ ಮನೆಯಲ್ಲಿ 9 ವಾರ ಹಚ್ಬೋದು. ಅಷ್ಟೇ ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನಮ್ಮ ಮನೆಗಳಲ್ಲಿ ನಾವು 5 ವಾರ 9 ವಾರ ಹಚ್ಕೊಂಡು ಕೂತ್ಕೊಂಡ್ರೆ ಮಕ್ಕಳಿರಲ್ಲ. ಆಮೇಲೆ ಒಬ್ಬೊಬ್ರ ಮನೇಲಿ ಯಜಮಾನ್ರುಗಳು ಸುಮ್ಮನೆ ಇರಲ್ಲ, ಹೊರ್ಗಡೆನವರು ತಿನ್ಕೊಬಂದ್ಬಿಡ್ತಾರೆ ಅವರು. ಹಂಗಾಗಿ ದಯವಿಟ್ಟು ಇದನ್ನು ಮಾಡೋ ಅಂಥವ್ರ ಮನೆಯಲ್ಲಿ ದಯವಿಟ್ಟು ನಾನ್ ವೆಜ್ ಮಾಡಬೇಡಿ. ನಿಮಗೆ 3 ದಿನ 5 ದಿನ ಹಚ್ಬೋದು, ತೊಂದರೆ ಇಲ್ಲ. ತುಂಬ ಒಳ್ಳೆಯದಾಗುತ್ತೆ ಇದರಿಂದ. ಯಾವುದು ಏನು ಮನೇಲಿ ಬೆಳಗಿನ ಜಾವಕ್ಕೆ ಎದ್ದು ಮಾಡೋ ಅಂಥ ಪೂಜೆ, ಈ ಪೂಜೆನೇ ಅಂತಲ್ಲ ಪ್ರತಿಯೊಂದು ಅಷ್ಟೇ. ನಾವು ಬೆಳಗ್ಗೆ ಎದ್ದು ಒಂದು 5:30 ಒಳಗೆ ಒಂದು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಂತೆ. ಆ ಟೈಮಲ್ಲಿ ತುಂಬ ಒಳ್ಳೆಯದಂತೆ. ನಾನು ಎಲ್ಲೆಲ್ಲೋ ಕೇಳಿದ್ದೀನಿ ಇದೆಲ್ಲ. ಅದಕ್ಕೋಸ್ಕರ ನಾವು ಮಾಡೋಂಥ ಪೂಜೆ ನಾವು ಯಾವಾಗಲೂ 8 ಗಂಟೆಗೆ 9 ಗಂಟೆಗೆ
ಒಂದೊಂದ್ಸಲಿ ದೀಪ ಹಚ್ಬಿಡ್ತೀವಿ, ಟೈಮ್ ಇರಲ್ಲ ತಡಿ ಆ ಕೆಲಸ ಈ ಕೆಲಸ ಅಂತ ಹಚ್ಚುತ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ಮಾಡೋಕ್ಕೆ ಹೋಗ್ತೀವಿ, ಆವಾಗ 10 ಗಂಟೆ ಆಗೋಗ್ಬಿಡುತ್ತೆ. ಹಂಗಾಗಿ ನಾವು ಬೆಳಗಿನ ಜಾವ 4:15 5 ಗಂಟೆಗೆ ಏನೇ ಇದ್ರೂ 4:15 5 ಗಂಟೆಗೆ ಎದ್ಬಿಟ್ಟು ದೇವ್ರ ಮುಂದೆ ಒಂದು ಸಣ್ಣ ದೀಪ ಹಚ್ಚಿ ಒಂದು ಕಡ್ಡಿ ಹಚ್ಚಿದ್ರೆ ಅದು ತುಂಬ ಒಳ್ಳೆಯದಂತೆ. ಬ್ರಾಹ್ಮಣ ಮುಹೂರ್ತ ಅಂತ ಹೇಳ್ತಾರೆ ಅದನ್ನು. ತುಂಬ ಒಳ್ಳೆಯದಂತೆ ನಾವು 4:15 5 ಗಂಟೆಲಿ ಎದ್ದು ದೀಪ ಹಚ್ಚೋದು. ಎಲ್ಲ ಕಡೆಗೂ ನಾನು ಕೇಳಿದ್ದೀನಿ, ಇದನ್ನು ಕೇಳಿರೋದಕ್ಕೆ ಹೇಳಿದ್ದು. ಇದನ್ನು ಹಚ್ಚಬೇಕು ಅಂದರೆ ತುಂಬ ಶಿಸ್ತಾಗಿ ಹಚ್ಚಬೇಕು, ಕ್ರಮಬದ್ಧವಾಗಿ ಹಚ್ಚಬೇಕು, ಬೇಕಾಬಿಟ್ಟಿ ಹಚ್ಚೋದಲ್ಲ. ಇದನ್ನು ಹುಷಾರು. ಇದರಲ್ಲಿ ಅಂಥವ್ರಿಗೆ ನಾನು ಹೇಳಿದ್ದಷ್ಟೇ, ಯಾರೇ ಹಚ್ಚಬೇಕು ಅಂದರೂ ನಿಮ್ಮ ಒಂದು ಮನಸ್ಸಿಂದ ಹಚ್ಚಬೇಕು. ಸುಮ್ಮನೆ ಯಾರೋ ಹಚ್ಚಿದ್ರು ನಾನು ಹಚ್ಚಿದೆ ತಪ್ಪು. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ, ಇದ್ರ ಬಗ್ಗೆ ತಿಳ್ಕೊಂಡು ನೀಟಾಗಿ ಹಚ್ಕೊಳ್ಳಿ ದೀಪನ. ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟು ಹಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಒಂದು ಪವಿತ್ರವಾದಂಥ ಒಂದು ಪೂಜೆ. ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಅಪಚಾರ ಆಗೋ ಥರ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ನಾನು ಹೇಳ್ತೀನಿ. ನಾನಿನ್ನೂ ದೀಪ ರೆಡಿ ಮಾಡ್ತಾನೇ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಪೂಜೆ ಮಾಡಿದ್ರೆ ಸ್ವಲ್ಪ ಲೇಟೇನೆ. ಎಲ್ಲ ಕೆಲಸನೂ ಫಾಸ್ಟಾಗಿ ಮಾಡ್ತೀನಿ, ಪೂಜೆ ಕೆಲಸ ಸ್ವಲ್ಪ ಲೇಟೇನೆ ನಾನು ಮಾಡೋದು. ಹಂಗಾಗಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟಿದ್ದೀನಿ, ಹೂವು ಎಲ್ಲ ಇಟ್ಟಿದ್ದೀನಿ. ಆ ಕಡೆ ನನಗೆ ಎಲ್ಲದಕ್ಕೂ ನೋಡಿ, ಲಕ್ಷ್ಮೀ ದೀಪ, ಉಪ್ಪಿನ ದೀಪ ಹಚ್ಚುವಾಗ ನಾನು ಲಕ್ಷ್ಮೀ ಪತ್ರೆ ಸಿಗುತ್ತಲ್ಲ, ಅದೇ ನನಗೆ ಅದೃಷ್ಟ ನಿಜವಾಗ್ಲೂ. ನನಗೆ ಇದು ನಾನು ಯಾವ ದಿನವೂ ಮಿಸ್ ಮಾಡೋಲ್ಲ. ಒಂದೊಂದು ದಿವಸ ಮಿಸ್ ಮಾಡಿದ್ರೂ ಇವತ್ತು ನಾನು ಇದನ್ನು ತಂದು ಇಟ್ಟಿದ್ದೀನಿ. ಒಂದೊಂದು ದಿವಸ ನನಗೆ ಮಿಸ್ ಆದ್ರೂ ಇನ್ನೊಂದು ನೆಕ್ಸ್ಟು ನಾನು ಶುಕ್ರವಾರ ಮಂಗಳವಾರ ಮಾತ್ರ ತಾಯಿಗೆ ಪತ್ರೆ ಇಟ್ಟೇ ನಾನು ಪೂಜೆ ಮಾಡೋದು. ಅದೇನೋ ಗೊತ್ತಿಲ್ಲ, ನನಗೆ ಈ ಪತ್ರೆ ಇಟ್ಟ ಅಮ್ಮಂಗೆ ಪೂಜೆ ಮಾಡಿದ್ರೆ ಏನೋ ಒಂದು ಖುಷಿ, ಅದಕ್ಕೋಸ್ಕರ ಮಾಡ್ತೀನಿ. ನನಗೆ ಫ್ರಿಜ್ಜಿಲ್ಲದಕ್ಕೆ ಹೂವು ನೋಡಿ ಈ ಥರ ಬಟ್ಟೆಲಿ ಸುತ್ತಬಿಟ್ಟು ಕವರಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು. ಮನೇಲಿ ಎಲ್ಲ ನೋಡು, ಒಂದೊಂದು ಸಲ ಯಾವುದಾದ್ರು ಒಂದು ವಸ್ತು ಮನೇಲಿ ಹೋಯ್ತು ಅಂದರೆ ಮತ್ತೆ ತಗೊಳ್ಳೋದು ಕಷ್ಟ. ಆಮೇಲೆ ಇನ್ನೂ ಒಂದು, ನಾನಿವಾಗ ಊದುಗಡ್ಡಿಲಿ ದೀಪ ಹಚ್ಚುತ್ತಾ ಇದ್ದೀನಿ. ಉಪ್ಪಿನ ದೀಪ ಹಚ್ಬೇಕಾದ್ರೆ ಬೆಂಕಿ ಕಡ್ಡಿ ಯೂಸ್ ಮಾಡಬೇಡಿ, ಊದುಗಡ್ಡಿಲಿ ದೀಪ ಹಚ್ಚಿ. ಉಪ್ಪಿನ ದೀಪಕ್ಕೆ ಮಾತ್ರ. ಉಪ್ಪಿನ ದೀಪ ಆಗಲಿ ಯಾವುದೇ ದೀಪ ಆಗಿರ್ಬೋದು, ಊದುಗಡ್ಡಿಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಯಾಕಂದರೆ ಬೆಂಕಿ ಕಡ್ಡಿ ಡೈರೆಕ್ಟ್ ಬೆಂಕಿ ಕಡ್ಡಿ ತಗೊಂಡು ಹಚ್ಚಬಾರ್ದಂತೆ. ತುಂಬ ನಾನು ಇವೆಲ್ಲ ತಿಳ್ಕೊಂಡಿರೋದ್ರಿಂದ ಹೇಳ್ತೀನಿ ಅಷ್ಟೇ. ಏನೋ ತಿಳ್ಕೊಂಡಿದ್ದೀನಿ ಅವರಿಂದ, ಅದಕ್ಕೋಸ್ಕರ ನನಗೆ ತಿಳ್ಕೊಂಡಿರೋದು ನಾನೊಂದು ಸ್ವಲ್ಪ ಹೇಳಿದೆ ಅಷ್ಟು. ಬಿಟ್ಟರೆ ನಾನೇನು ದೊಡ್ಡ ಮೇಧಾವಿ ಅಲ್ಲ, ಏನೋ ತಿಳ್ಕೊಂಡಿರೋದು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ. ನಾನು ಈ ವಾರ ನಾನು ಉಪ್ಪು ಕದಲಿಸಿಲ್ಲ, ನೆಕ್ಸ್ಟ್ ವಾರ ಕದಲಿಸ್ತೀನಿ ಉಪ್ಪನ್ನ. ಯಾಕಂದರೆ ಹೊಸ ಉಪ್ಪು ಹಾಕ್ತೀನಿ, ಲಾಸ್ಟ್ ವಾರ ಅಲ್ವಾ, ಹಂಗಾಗಿ ಈ ವಾರ ನಾನು ಕದಲಿಸಿಲ್ಲ ಉಪ್ಪು. ಅದೇ ಉಪ್ಪಿಗೆ ದೀಪ ಅದೇ ಥರ ಯಾವ ಥರ ಹೋದ ವಾರ ಇಟ್ಟಿದ್ನೋ ಅದೇ ಥರ ಇಟ್ಟಿದ್ದೀನಿ. ಅದೇ ಥರ ಹೂವು ಇಟ್ಬಿಟ್ಟು ಎಣ್ಣೆ ಹಾಕಿ ದೀಪ ಹಚ್ಚುತ್ತಾ ಇದ್ದೀನಿ. ಮುಂದಿನ ವಾರ ಲಾಸ್ಟ್ ವಾರ ಅಲ್ವಾ, ಅವತ್ತು ನಾನು ಅದನ್ನು ಉಪ್ಪು ಕದಲಿಸಿ ಅದಕ್ಕೆ ಬೇರೆ ಉಪ್ಪು ಹಾಕಿ ನಾನು ದೀಪ ಹಚ್ಚಬೇಕು ಅಂತ ಈ ವಾರ ಮಾತ್ರ ಹಂಗೆ ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಂಗೇನು ಬಿಡ್ಬೋದು, ಏನು ತೊಂದರೆ ಇಲ್ಲ. ಉಪ್ಪೇನು ವಾರನೂ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. 3 ವಾರ ಹಚ್ಚಂಗಿದ್ರೆ ಮೊದಲನೇ ವಾರ ಲಾಸ್ಟ್ನೇ ವಾರ ಉಪ್ಪು ಚೇಂಜ್ ಮಾಡಿ ಸೆಂಟ್ರಾಗಿ ಬರುತ್ತಲ್ಲವ, 2ನೇ ವಾರ ಏನು ಚೇಂಜ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಉಪ್ಪು. ಹಂಗಾಗಿ ಈ ಥರ ಹಚ್ಚಿ ಏನು ತೊಂದರೆ ಇಲ್ಲ. ಯಾಕಂದರೆ ನಾನು ಇಟ್ಟಿರೋದೇ ಒಂದು ಫೋಟೋ, ಅದ್ರ ಮುಂದೆ ಹಚ್ಚಿದ್ದೀನಿ. ಇದರಲ್ಲಿ ನಾನು ಎಲ್ಲ ದೇವ್ರನ್ನೂ ತಾಯಿ ಚಾಮುಂಡೇಶ್ವರಿಲೇ ನೋಡ್ತೀನಿ, ಕಾಣ್ತೀನಿ. ಅದಕ್ಕೋಸ್ಕರ ನಾನು ತಾಯಿ ಚಾಮುಂಡೇಶ್ವರಿಲೇ ನಾನು ಜಾಸ್ತಿ ಇಷ್ಟಪಡೋದು. ನಾನು ವಾಯ್ಸ್ ಕೊಡಬೇಕಾದ್ರೆ ಕಸಿನ ಗಾಡಿ ಬಂದುಬಿಡ್ತು, ಅದಕ್ಕೆ ನಾನು ವಾಯ್ಸು ಸ್ವಲ್ಪ ಬ್ರೇಕ್ ಆಯಿತು. ಏನಾದರೂ ನಾನು ಎಲ್ಲಿ ಏನು ತಪ್ಪು ಮಾತಾಡಿದ್ದೀನಿ ಕ್ಷಮೆ ಇರಲಿ. ನೋಡಿ, ನನ್ನ ಪೂಜೆ ಎಲ್ಲ ಮುಗೀತು. ನನಗೆ ಇದೊಂಥರ ಹಬ್ಬದ ವಾತಾವರಣ, ಏನೋ ಮನೇಲಿ ಹಬ್ಬ ಮಾಡಿದ್ದೀನೇನೋ ಅನ್ನೋ ಥರ ನನಗೆ ಈ ಥರ ಒಂದು ಪೂಜೆ ಮಾಡೋದು ತುಂಬ ಖುಷಿ ಆಗ್ತೈತೆ ನನಗೆ. ಅದು ಈ ವರ್ಷ ನನ್ನ ಆಸೆ ಪೂರೈಸ್ತಲ್ಲ, ಇನ್ನೊಂದು ವಾರ ಐತೆ. ಅದನ್ನು ನಾನು ಇನ್ನೊಂದು ವಾರ ನನಗೆ ನನ್ನ ಒಂದು ಸಂಕಲ್ಪ ಪೂಜೆ ಮುಗಿದ್ರೆ ಸಾಕು. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇವೆಲ್ಲ ನಾನು ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೆ ಮಾಡೋದನ್ನ. ಇವಾಗ ಇತ್ತೀಚೆಗೆ ಎಲ್ಲ ಥರದ್ದು ಒಂದು ಯಾವುದು ನನಗೆ ಯಾವ ಪೂಜೆ ಮಾಡಬೇಕು ಅನಿಸುತ್ತೋ ಆ ಪೂಜೆ ನಾನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಒಂದು ನಾವು ಕೆಲವೊಂದು ಎಲ್ಲ ಯಾವ್ಯಾವ ಟೆನ್ಷನ್ಗಳಿಗೆ ಈ ಥರದ್ದೆಲ್ಲ ಒಂದೊಂದು ಮರ್ತು ಬಿಡ್ತಿರ್ತೀವಿ ಮನೆಗಳಲ್ಲಿ. ಅದು ಇದು ಈ ಬಾಡಿಗೆ ಟೆನ್ಷನ್ಗಳು ಅವು ಇವು ಅಂತ. ಆದರೆ ಎಲ್ಲ ಒಂದು ಕಡೆ ಈ ಥರದ್ದೆಲ್ಲ ಪೂಜೆ ಮಾಡಿದ್ರೆ ಎಲ್ಲ ಒಂದು ನಮಗೂ ಒಂದು ಒಳ್ಳೇದಾಗ್ಬೋದೇನೋ ಅನ್ನೋದೊಂದು ನಂಬಿಕೆಗಳು ಆ ಥರ. ಹಂಗಾಗಿ ನಾವು ಈ ಥರ ಪೂಜೆಗಳ್ನೆಲ್ಲ ನಾನು ನಿಲ್ಲಿಸ್ಬಿಟ್ಟಿದ್ದೆ. ನಿಜವಾಗ್ಲೂ ತುಂಬ ಬೇಜಾರಾಗೋದು ಅವಾಗೆಲ್ಲ. ಹಿಂಗೆಲ್ಲ ಮನೆಯಲ್ಲಿ ನಿಜವಾಗ್ಲೂ ನನಗೆ. ನಾನು ಯಲ್ಲಾಪುರದಲ್ಲಿದ್ದಾಗ ನನಗೊಂದು ಹುಡುಗಿ ಹೂವು ಹಾಕ್ಕೊಳ್ಳೋಳು, ಡೈಲಿ ಮಂಗಳವಾರ ಶುಕ್ರವಾರ ಶನಿವಾರ ಹೂವು ಕೊಡೋಳು. ಆ ಹುಡುಗಿ ಹೇಳೋಳು, ನಾನು ಪೂಜೆ ಮಾಡೋದು ನೋಡಿದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ,
ನಾನು ಇದನ್ನು ಸುಮ್ಮನೆ ಹೇಳಲ್ಲ. ಆ ಹುಡುಗಿ ಹೇಳೋಳು ಇವತ್ತು ಅಷ್ಟೇ. ನಂಗೆ ಎಲ್ಲರೂ ಯಲ್ಲಾಪುರದಲ್ಲಿ ಸಿಕ್ಕಿದ್ರೆ "ಅಕ್ಕ ನೀನು ಬಂದ್ಬಿಡಕ್ಕ ಈ ಕಡೆನೇ" ಅಂತಿರ್ತಾಳೆ. ಅಷ್ಟು ಚೆನ್ನಾಗಿ ನಾನು ಈ ಕಡೆನೇ ಅಂತಿರ್ತಾಳೆ ಅವಳು. ನಾನು ಯಾವಾಗಲೂ ಪೂಜೆ ಮಾಡೋದನ್ನ ನೋಡೋಳು, ಬಂದು ಕೂತ್ಕೊಂಡು ನೋಡೋಳು. "ಅಕ್ಕ ನೀನೆಲ್ಲ ಎಷ್ಟು ಬೇಗ ಎಲ್ಲ ಎದ್ದು ಹೆಂಗೆ ಮಾಡ್ತೀಯಕ್ಕ ಪೂಜೆನ?" ಯಾವಾಗಲೂ ನಾನು ಈ ಥರ ನಾನು ಒಂದೊಂದು ಹೂವು ಇಕ್ದೋಳೆ ಎಲ್ಲ ನಾನು ಯಾವಾಗ್ಲೂ ನಾನು ಮಾರು ಬೆರ್ಸೆ ಮಳದ ಬೆರ್ಸೆ ಹೂವು ಇಕ್ತಿದ್ದೋಳು ಫೋಟೋಕ್ಕೆ. ನಾನು ಯಾವತ್ತೂ ಈ ಥರ ಎಲ್ಲ ನಾನು ಒಂದೊಂದೇ ಹೂವು ಇಕ್ದೋಳೆ ಅಲ್ಲ. ಅಷ್ಟು ಒಂದು ಹೂವು ತಗೊತ ಇದ್ದೆ ಯಾವಾಗ್ಲೂ. ಅದೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ಏನೋ ಅದೆಲ್ಲ ಮಾಡಿರೋಂಥ ಪೂಜೆನೇ ಏನೋ ಇವತ್ತು ಇನ್ನೂ ನನ್ನನ್ನು ದುಡ್ಕೊಂತಿನ್ನೋಂಥ ಶಕ್ತಿ ಕೊಟ್ಟೈತೆ. ನನಗೆ ಆರೋಗ್ಯ ಚೆನ್ನಾಗೈತೆ. ನನ್ನ ಮಗನಿಗೂ ಸಹ ದೇವರೆಲ್ಲೋ ಒಂದು ಕಡೆ ಕಾಪಾಡ್ತಾನೆ ಅನ್ನೋದೊಂದು ನಂಬಿಕೆ ನನಗೆ ಆಯಿತು. ನನಗೆ ನಿಜವಾಗ್ಲೂ ನಾನು ಮಾಡಿರೋಂಥ ಪೂಜೆಗಳು ನಾನು ಹೆಂಗೆ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ದೇವರು ನನ್ನನ್ನು ಒಂದು ಈ ಮಟ್ಟಕ್ಕೆ ಒಂದು ದುಡ್ಕೊಂಡು ತಿನ್ನೋಂಥ ಶಕ್ತಿ ಕೊಟ್ಟು ಎಲ್ಲೋ ಒಂದು ಕಡೆ ದುಡ್ಕೊಂಡು ತಿನ್ಕೊಂಡು ನನ್ನದೇ ಆದಂಥ ನನ್ನ ಜೀವನ ನಡೆಸ್ತಾ ಇದ್ದೀನಲ್ವ, ಅದೇ ಒಂದು ನನಗೆ ಪ್ರೇರಣೆ. ಯಾಕಂದರೆ ಒಬ್ರ ಹತ್ರ ಹೋಗಿ ಕೈ ಚಾಚಿದಂಗೆ, ಒಬ್ಬರು ಮನೆ ಬಾಗಿಲಿಗೆ ಹೋಗ್ದಂಗೆ ನಾನಾಯಿತು, ನನ್ನ ಕೆಲಸ ಆಯಿತು. ಎಲ್ಲೋ ಒಂದು ಕಡೆ ಇವತ್ತೇನಪ್ಪ ಕೆಲಸ ಇಲ್ಲ, ಏನು ಮಾಡೋದು, ಯಾವ ಕೆಲಸ ಸೆಟ್ ಆಗ್ತಾವೋ ಯಾವ ಬಿಡ್ತಾವೋ ಅಂದಾಗ ಎಲ್ಲೋ ಒಂದು ಕಡೆ ದೇವ್ರು ನಂಗೆ ದಾರಿ ತೋರಿಸ್ತಾನೆ ಅಂದರೆ ನಾನು ಮಾಡಿರೋಂಥ ಪೂಜೆಗಳು. ನನಗೆ ಗೊತ್ತು ಎಷ್ಟೋ ತಪ್ಪುಗಳು ನಾನು ಮಾಡಿದ್ದೀನೋ, ತಪ್ಪು ಮಾಡಿರ್ತೀವಿ. ಎಷ್ಟೋ ಒಂದು ಏನೋ ಒಂದು ಜೀವನ ನಡೆದೋಗ್ಬಿಡುತ್ತೆ. ಆದರೆ ಅದ್ರಾಗೆಲ್ಲ ನಾನು ಮಾಡಿರೋಂಥ ಪೂಜೆ ನನ್ನನ್ನು ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು. ಅದಕ್ಕೋಸ್ಕರ ಪೂಜೆ ನಾವು ಯಾವುದೇ ಪೂಜೆ ಮಾಡೋದು ಅದು ಮನಸಿಟ್ಟು ಮಾಡಬೇಕು. ಆ ತಾಯಿ ಚಾಮುಂಡೇಶ್ವರಿನ ಮನಸ್ಸಲ್ಲಿ ಆರಾಧಿಸ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ನಾವು ಮಾಡಬೇಕು. ಯಾಕಂದರೆ ನಾನು ತುಂಬ ನಂಬೋದು ಆ ಚಾಮುಂಡೇಶ್ವರಿನ. ನಾನು ತುಂಬ ಅಪಾರವಾಗಿ ನಂಬ್ತೀನಿ ಆ ತಾಯಿನ. ಹಂಗಾಗಿ ನನಗೆ ನಾನು ನೆನಪಿಸ್ಕೊಂಡ ತಾಯಿಗೆ ನಾನು ಮನೆಯಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ನಾನು ಈ ಥರದ ಪೂಜೆಗಳ್ನೆಲ್ಲ ಮಾಡಿ ಈ ಥರದ್ದೆಲ್ಲ ಮಾಡಿ ಬಂದಿರೋದಕ್ಕೆ ದೇವರು ಎಲ್ಲ ಕಡೆಗೂ ಎಲ್ಲೋ ಒಂದು ಕಡೆ ನಮಗೊಂದು ನೀವು ಒಳ್ಳೇದು ಮಾಡೋನಲ್ಲ, ಜನದ ಕಣ್ಣು ಎಷ್ಟೇ ನಮ್ಮ ಮೇಲೆ ಬಿದ್ರೂ ಎಲ್ಲೋ ಒಂದು ಕಡೆ ಪಾರು ಮಾಡವ್ರೆ ಅಂದರೆ ನಾನು ಮಾಡಿರೋಂಥ ಪೂಜೆ. ಎಷ್ಟೋ ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬಿದ್ದವೆ, ಅವೆಲ್ಲ ದೂರ ಮಾಡವ್ರೆ ಅಂದರೆ ನಾನು ಮಾಡಿರೋಂಥ ಪೂಜೆ. ಅದಕ್ಕೋಸ್ಕರ ಮನೆಯಲ್ಲಿ ಮನಸ್ಪೂರ್ತಿ ಪೂಜೆ ಮಾಡಬೇಕು. ಧನ್ಯವಾದ.